ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೆಕ್ಸ್ಟ್ ವಿಡಿಯೋ. ಸೊ ನನ್ನ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸೊ ಇದು ಬಂದು ಕೆಸೆಟ್ ಮೇಲೆ ನಾವು ಮಾಡ್ತಿರ್ತಕ್ಕಂಥ 2021 ಕ್ವಶನ್ ಪೇಪರಲ್ಲಿರ್ತಕ್ಕಂಥ ಕ್ವಶನ್ನು. ಸೊ ಈ ಕ್ವಶನ್ ಬಂದು 2 capillary tubes P and Q are dipped vertically in water. The height of water level in capillary tube P is 2/3 of the height in capillary tube Q. The ratio of their diameter. ಸೊ ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ರೇಷಿಯೋ ಆಫ್ ಡಯಾಮೀಟರ್. ಇಟ್ಸ್ ಅಬೌಟ್ D1 ಇಷ್ಟು D2. ಸೊ ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು ಎಷ್ಟು ಬರುತ್ತೆ ಅಂತ. ಸೊ ಆಪ್ಷನ್ಸ್ ಬಂದು 2:3, 3:2 ಆ್ಯಂಡ್ 3:4, 4:3 ಇದೆ. ಸೊ ಇಲ್ಲಿ ಕೆಪಿಲರೀಸ್ ಮೇಲೆ ಕ್ವಶನ್ ಕೇಳೋದ್ರಿಂದ ವಿ ಆರ್ ಗೋಯಿಂಗ್ ಫಾರ್ ಆಕ್ಸೆಂಟ್ ಫಾರ್ಮುಲಾ ಮೇಲೆ ಹೋಗೋಣ. ಸೊ ಆಕ್ಸೆಂಟ್ ಫಾರ್ಮುಲಾ ಅಂತಂದರೆ ದ ಹೈಟ್ h ಥ್ರೂ ವಿಚ್ ಲಿಕ್ವಿಡ್ ವಿಲ್ ರೈಸ್ ಇನ್ ಎ ಕೆಪಿಲರಿ ಟ್ಯೂಬ್ ಆಫ್ ರೇಡಿಯಸ್ ಆರ್ ಇಸ್ ಗಿವೆನ್ ಬೈ. ಸೊ ಇದು ನಮಗೆ ಫಾರ್ಮುಲಾ ಗೊತ್ತಿದೆ. ಸೊ ಈ ಫಾರ್ಮುಲಾ ಬಂದು h ಈಕ್ವಲ್ಸ್ ದ ಹೈಟ್ ಈಕ್ವಲ್ಸ್ 2 ಇಂಟು ಸರ್ಫೇಸ್ ಟೆನ್ಷನ್ ಕಾಸ್ ಥೀಟಾ ಡಿವೈಡೆಡ್ ಬೈ ರೇಡಿಯಸ್ ಇಂಟು ರೋ ಇಂಟು ಜಿ. ಸೊ ಇಲ್ಲಿ ರೋ ಅಂದರೆ ಡೆನ್ಸಿಟಿ ಆಫ್ ಅ ಲಿಕ್ವಿಡ್, ಥೀಟಾ ಅಂದರೆ ದ ಆ್ಯಂಗಲ್ ಆಫ್ ಕಾಂಟ್ಯಾಕ್ಟ್. ಸೊ ಆ್ಯಂಗಲ್ ಆಫ್ ಕಾಂಟ್ಯಾಕ್ಟ್ ಬರುತ್ತೆ. ಸೊ ನಮಗೆ ಜಿ ಅಂದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಗೊತ್ತದು. ಸೊ ಟಿ ಅಂದರೆ ಸರ್ಫೇಸ್ ಟೆನ್ಷನ್. ಸೊ ಇಲ್ಲಿ ಇರ್ತಕ್ಕಂಥ ಡೇಟಾ ಇದು. ಸೊ ಇಲ್ಲಿ ಕೆಲವೊಂದು ಟರ್ಮ್ಸ್ ಎಲ್ಲ ಕಾನ್ಸ್ಟೆಂಟ್ ಆಗುತ್ತೆ. ಸೊ ದಟ್ಸ್ ದ ವೇ ವಿ ಆರ್ ರಿಮೂವಿಂಗ್ ಇಟ್. ಸೊ ಇಲ್ಲಿ ಕಾನ್ಸ್ಟೆಂಟ್ ಇರೋ ಟರ್ಮ್ಸ್ನೆಲ್ಲ ಬಿಟ್ಟಾಗ ನಮ್ಗುಳಿತಕ್ಕಂಥ ಮೇನ್ ಚೇಂಜಸ್ ಆಗ್ತಕ್ಕಂಥದ್ದು ವೇರ್ ವಿ ಆರ್ ಡಿಪೆಂಡ್ ವರ್ಟಿಕಲಿ. ಏನಾದರೂ ವಾಟರಲ್ಲಿ ನಾವು ಡಿಪ್ ಮಾಡಿದಾಗ ಅದು ಹೈಟ್ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ರೇಡಿಯಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹೈಟ್ ಮೇಲೆ ಯಾವ ಥರ ಡಿಪೆಂಡ್ ಆಗುತ್ತೆ, ರೇಡಿಯಸ್ ಮೇಲೆ ಯಾವ ಥರ ಡಿಪೆಂಡ್ ಆಗುತ್ತೆ ಅಂತಂದರೆ, ಸೊ ಇದು ನೋಡಿ ಕಾಸ್ ಥೀಟಾ ಆ್ಯಂಡ್ ಟೆನ್ಷನ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ, ಆ್ಯಂಡ್ 2 ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ರೋ ಮತ್ತು ಜಿ ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ನಮ್ಗುಳಿತಕ್ಕಂಥದ್ದು h ಈಕ್ವಲ್ಸ್ 1/r. ಸೊ ಇದು ಯಾವ ಥರ ಇದೆ, ಹೈಟ್ ಬಂದು ರೇಡಿಯಸ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಾಲಿಟಿಯಲ್ಲಿದೆ. ಸೊ ಇದು ಬಂದು ಆಕ್ಸೆಂಟ್ ಫಾರ್ಮುಲಾಯಿಂದ ಸಿಗ್ತಕ್ಕಂಥ ನಮಗೆ ಒಂದು ಡೇಟಾ. ಸೊ ಇಲ್ಲಿ ನಮಗೆ ಹೈಟ್ ಯಾವತ್ತೇ ರೇಡಿಯಸ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಾಲಿಟಿ ಇದ್ದಾಗ ಸೊ ವಿ ಕ್ಯಾನ್ ರೈಟ್ ಇಟ್ ಆ್ಯಸ್, ಸೊ ಡಿಪ್ಡ್ ಆಗಿದ್ದಾಗ ಮತ್ತು ಡಿಪ್ಡ್ ಆಗಿಂತ ಮುಂಚೆ ಆ ಥರ ನೋಡಿದಾಗ h1 ಡಿವೈಡ್ ಬೈ h2 ಈಕ್ವಲ್ಸ್, ಸೊ ಇಲ್ಲಿ ಆರ್ ಇದೆಯಲ್ಲ, ಸೊ ಇದನ್ನು R1/R2 ಬರಬೇಕು. ಇಲ್ಲಿ R1/R2 ತೊಗೊತೀವಿ. ಸೊ R2 ಮೇಲೆ ಹೋಗುತ್ತೆ ಡಿವೈಡ್ ಬೈ ವೈಸ್ ವರ್ಸ ಆಗುತ್ತೆ. ಸೊ ಇದು R1 ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟು ಇದನ್ನ ರಿಪ್ಲೇಸ್ ಮಾಡ್ಕೊಳ್ಳೋಣ. h2 ಡಿವೈಡ್ ಬೈ h1 ಈಕ್ವಲ್ಸ್ R1 ಡಿವೈಡ್ ಬೈ R2. ಸೊ ಇದು ಯಾವ ಥರ, ಸೊ ಹೈಟ್ ಆಫ್ ದ Q ಡಿವೈಡ್ ಬೈ ಹೈಟ್ ಆಫ್ ದ P. ಸೊ ಏನಿದು ಹೈಟ್ ಆಫ್ ದ P ಅಂದರೆ ಆ ಕೆಪಿಲರಿ ಟ್ಯೂಬ್ಸ್, 2 ಕೆಪಿಲರಿ ಟ್ಯೂಬ್ಸು. ಸೊ ಎರಡನ್ನೂ ಡಿಪ್ಡ್ ಮಾಡಿದಾಗ ಹೈಟ್ಸ್ ಯಾವ ಥರ ವೇರಿ ಆಗುತ್ತೆ ಅಂತ ಚೇಂಜಸ್ ಮಾಡಿ. ಇಲ್ಲಿ ಹೈಟಲ್ಲಿ ಮಾತ್ರ ಚೇಂಜಸ್ ಕೊಟ್ಟಿದ್ದಾರೆ. ಅದು ಬಂದು 1 ಆಫ್ ದ ಹೈಟ್ ಡಿಪ್ಡ್ ಮಾಡಿದಾಗ 2/3 ಆಫ್ ಹೈಟು ಇರುತ್ತೆ ಅಂತ. ಸೊ ಅದನ್ನು ಮಾತ್ರ ಹಾಕ್ಕೊಂಡು ನಾವು ಪ್ರಾಬ್ಲಮ್ ಮಾಡೋಣ. ಸೊ ಇಲ್ಲಿ ಹೈಟ್ ಕೊಟ್ಟಿದ್ದಾರಲ್ಲ, ಫಸ್ಟ್ ಹೈಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ h ಡಿವೈಡೆಡ್ ಬೈ 2/3 ಆಫ್ ಹೈಟ್ ಈಕ್ವಲ್ಸ್ R1/R2. ಸೊ ಏನು ಬರುತ್ತೆ, h ಕ್ಯಾನ್ಸಲ್ ಆಗುತ್ತೆ, 3 ಮೇಲೆ ಹೋಗುತ್ತೆ, 2 ಇಲ್ಲೇ ಇರುತ್ತೆ. ಸೊ R1/R2. ಸೊ ಈಗ ನಮಗೆ ಕೇಳಿರೋದವರೇನು ಡಯಾಮೀಟರ್. ಸೊ ಡಯಾಮೀಟರ್ ಕೇಳಿದರೆ ನಮ್ಗೆ ಇಲ್ಲಿ ರೇಡಿಯಸ್ ಬಂದಿದೆ. ಸೊ ಡಯಾಮೀಟರ್ ಹೆಂಗೆ ಮಾಡಬೇಕು ಅಂತಂದರೆ, ಇಲ್ಲಿ ಡಯಾಮೀಟರ್ ಅಂದರೆ ಏನು, 2 ಟೈಮ್ಸ್ ಆಫ್ ರೇಡಿಯಸ್. ಸೊ ಇದನ್ನು ಸ್ವಲ್ಪ ಮಾಡಿಫೈ ಮಾಡೋಣ. 2 ಟೈಮ್ಸ್ ಆಫ್ R1 ಡಿವೈಡ್ ಬೈ 2 ಟೈಮ್ಸ್ ಆಫ್ R2. ಸೊ ಇಲ್ಲಿ 2 ಇಂಟು 3 ಡಿವೈಡ್ ಬೈ 2 ಇಂಟು 2 ಆಗುತ್ತೆ. ಸೊ ಏನು ರೇಷಿಯೋ ಇದೆ, ರೇಷಿಯೋಗೆ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. ಸೊ 2 3 6, 2 2 4. ಸೊ ಇಲ್ಲಿ D1 ಡಿವೈಡ್ ಬೈ D2. ಸೊ ಸೇಮ್ 3 2 ಇದನ್ನು ಕ್ಯಾನ್ಸಲ್ ಮಾಡಿದರೆ ನಮ್ಗೆ ಬರೋದು 3/2 ಬರುತ್ತೆ. D1 ಡಿವೈಡ್ ಬೈ D2 ಈಕ್ವಲ್ಸ್ 3/2. D1 ಎಷ್ಟು, D2 ಈಕ್ವಲ್ಸ್ 3:2. ಸೊ ನಮಗೆ ಆಪ್ಷನ್
ಕರೆಕ್ಟ್ ಆಪ್ಷನ್ ಇಲ್ಲಿರ್ತಕ್ಕಂಥದ್ದು 3:2 ಅಲ್ವಾ. ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್. ಥ್ಯಾಂಕ್ ಯು.